ದೇಶದ ಪ್ರಧಾನಮಂತ್ರಿಗಳನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಮತ್ತು ರೇವಣ್ಣ ಅವರಿರಬಹುದು, ಪ್ರಜ್ವಲ್ ಇರಬಹುದು, ಬಾಲಕೃಷ್ಣ ಅವರಿರಬಹುದು, ಅವರು ಸಹ ಭೇಟಿ ಮಾಡಲಿಕ್ಕೆ ಏನು ಬಂದಿದ್ದಾರೆ. ಹಲವಾರು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ. ಅದೇ ಹಿನ್ನೆಲೆಯಲ್ಲಿ ಅವರು ಸಹ ಪ್ರಧಾನಮಂತ್ರಿಗಳನ್ನು ಪ್ರಥಮವಾಗಿ ಭೇಟಿ ಮಾಡಿ ನಂತರ ನಾನು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಸುದೀರ್ಘವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹತ್ರ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ. ಪ್ರಥಮವಾಗಿ ನಾನು ಹೇಳ್ತಕ್ಕಂಥದ್ದು, ದೇಶದ ಪ್ರಧಾನಮಂತ್ರಿಗಳು ವಿಶೇಷವಾಗಿ ದೇವೇಗೌಡರ ಬಗ್ಗೆ ಅತ್ಯಂತ ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಹೊಂದಿದ್ದಾರೆ. ಅವರು ಇವತ್ತು ಸಹ ದೇವೇಗೌಡರ ಬಗ್ಗೆ ಅಲ್ಲಿ ಹೋದಾಗ ಅವರ ಬಗ್ಗೆ ತೋರಿಸಿದಂಥ ಒಂದು ಅವರ ನಡವಳಿಕೆಗಳೇನಿದೆ, ಅವರು ಪ್ರಧಾನಮಂತ್ರಿಗಳಾದಂಥ ದಿನದಿಂದಲೂ ದೇವೇಗೌಡರ ಬಗ್ಗೆ ಅದೇ ರೀತಿಯ ಒಂದು ಗೌರವವನ್ನು ತೋರಿಸ್ತಕ್ಕಂಥದ್ದನ್ನು ನಾನು ಹಲವಾರು ಬಾರಿ ಕಂಡಿದ್ದೇನೆ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ 2018ರಲ್ಲಿ ಸುಮಾರು 7-8 ಬಾರಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ಅವರು ನಮ್ಮ ಕುಟುಂಬದ ಬಗ್ಗೆ ಇಟ್ಟಿರತಕ್ಕಂಥ ವಿಶ್ವಾಸ, ಅದರಲ್ಲಿ ಇವತ್ತು ಸಹ ಯಾವುದೇ ರೀತಿಯ ಕುಂದುಂಟಾಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣಲಿಲ್ಲ. ನನಗೆ 2018 ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಅವರು ಏನು ನನಗೆ ಅಡ್ವೈಸ್ ಮಾಡಿದ್ರು, ಸಲಹೆಗಳು ಕೊಟ್ಟಿದ್ರು. ನೀನು ಒಳ್ಳೆಯ ಕೆಲಸ ಮಾಡಿದ್ರು ನಿನಗೆ ಯಾವುದೇ ರೀತಿಯ ಗೌರವ ದೊರಕ್ತಾ ಇಲ್ಲ, ನನಗೆ ಎಲ್ಲ ವಿಷಯಗಳು ಗೊತ್ತಿದೆ, ಜಾತಿಗಿಂತ ನಿರ್ಧಾರ ಮಾಡ್ಕೊಂಡಿದೀಯ ಅಂತಕ್ಕಂಥ ಅವತ್ತಿನ ಸಲಹೆಗಳನ್ನು ಒಳಗೊಂಡಂತೆ ಕೆಲವು ವಿಷಯ ಚರ್ಚೆಗಳಾದಂಥದ್ದೇನಿದೆ. ಪ್ರಥಮವಾಗಿ ನಾವು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು, ದೇವೇಗೌಡರು ಇವತ್ತೇನು ಭೇಟಿ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕಾಡುಗೊಲ್ಲ ಸಮಾಜ ಏನಿದೆ, ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಕಾಡುಗೊಲ್ಲ ಸಮಾಜ. ದೇವೇಗೌಡರು ಈ ಒಂದು ಸಭೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಆ ಕಾಡುಗೊಲ್ಲ ಸಮಾಜಕ್ಕೆ ಇವತ್ತೇನು ಮೀಸಲಾತಿಯ ವ್ಯವಸ್ಥೆ ದೊರಕಬೇಕು ಅಂತಕ್ಕಂಥದ್ದು, ಆ ಸಮಾಜದ ಪ್ರಮುಖರು ಹಲವಾರು ವರ್ಷಗಳಿಂದ ಹಲವಾರು ರಾಜಕೀಯ ಮುಖಂಡರುಗಳು, ರಾಜಕೀಯ ಪಕ್ಷಗಳ ಮುಂದೆ ಒತ್ತಡ ತಂದಿದ್ದಾರೆ. ಪ್ರಧಾನಮಂತ್ರಿಗಳಿಗೆ ಕಾಡುಗೊಲ್ಲರ ಒಂದು ಹಿನ್ನೆಲೆ ಏನಿದೆ ಎಕ್ಸ್ಪ್ಲೈನ್ ಮಾಡಿ ವಿವರಣೆ ಕೊಟ್ಟು ತಕ್ಷಣ ಅವರ ಒಂದು ಮೀಸಲಾತಿಯ ಒಂದು ಒತ್ತಡ ಏನಿದೆ, ಅವರ ಮನವಿ, ಅದನ್ನ ಇವತ್ತು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನ ಪ್ರಥಮವಾಗಿ ಮನವಿ ಮಾಡಿದ್ದಾರೆ. ರಾಜ್ಯದ ಕೆಲವು ನೀರಾವರಿ ವಿಷಯಗಳಲ್ಲಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಏನು ದೇವೇಗೌಡರ ನಿರ್ಧಾರಗಳು ತೆಗೆದುಕೊಂಡಿದ್ರು, ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ, ಅದಕ್ಕೆ ಅವರ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಹಕಾರವನ್ನು ಕೋರಿದ್ದೇವೆ. ಮತ್ತು ವಿಶೇಷವಾಗಿ ಕೊಬ್ಬರಿಯ ಬೆಲೆ ಕುಸಿತ ಕಳೆದ 2 ವರ್ಷದಿಂದ ಏನು ನೋಡ್ತಾ ಇದ್ದೇವೆ. ಆ ಕೊಬ್ಬರಿಗೆ ಇವತ್ತು ಎಂಎಸ್ಪಿ ದರ 11,750 ಏನಿದೆ, ಅದನ್ನು 15,000ಕ್ಕೆ ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ ಕೊಟ್ಟಿದ್ದೇವೆ. ನಾನು ಪ್ರಧಾನಮಂತ್ರಿಗಳಿಗೆ ಎಷ್ಟು ಕೇಂದ್ರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಹೊರೆ, ಹಣದ ಆರ್ಥಿಕ ಹೊರೆ, ಅದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಆ ಸಭೆಯಲ್ಲಿ. ಅವರು ಒಂದು ಡೀಟೇಲ್ ನೋಟನ್ನ ನನಗೆ ಕಳಿಸುವಂತಕ್ಕಂಥದ್ದನ್ನು ನನಗೆ ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಏನು ಒಂದು ಹೊರೆ ಆಗ್ತದೆ, ಆರ್ಥಿಕ ಹೊರೆ, ಇವತ್ತು ಆ ಕೊಬ್ಬರಿ ಬೆಳೆಗಾರರಿಗೆ ಆರ್ಥಿಕ ನೆರವನ್ನು ಕೊಟ್ಟಾಗ ನಬಾರ್ಡ್ನಿಂದ 15,000ಕ್ಕೆ ಏರಿಕೆ ಮಾಡಿದ್ರೆ ಅದೆಲ್ಲದರ ಮಾಹಿತಿಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ಡೀಟೇಲ್ ನೋಟ್ ಮಾಡಿ ಕೊಡುವಂತಕ್ಕಂಥದ್ದನ್ನು ನನಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ರಾಜಕೀಯದ ವಿಷಯಗಳಲ್ಲಿ ಎರಡೂ ಪಕ್ಷಗಳು ಈಗಾಗಲೇ ಮೈತ್ರಿಗೆ ಸಂಬಂಧಪಟ್ಟಾಗಿ ಚರ್ಚೆಗಳೇನಾಗಿದೆ, ನಮ್ಮ ಉದ್ದೇಶ ಇರತಕ್ಕಂಥದ್ದು 28ಕ್ಕೆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಈ ಮೈತ್ರಿಯ ಹಿನ್ನೆಲೆ ಏನಿದೆ, ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಸೀಟ್ ಹಂಚಿಕೆ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಂತರ ನಾನು ಒಂದು ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ
ಈಗಿನ ಬೆಳವಣಿಗೆ ಏನಿದೆ, ಮೊನ್ನೆ ಪಾರ್ಲಿಮೆಂಟ್ಗೆ ನಮ್ಮ ಕರ್ನಾಟಕದ ಒಬ್ಬ ಯುವಕ ದಾಳಿ ಮಾಡತಕ್ಕಂಥ ಒಂದು ಘಟನೆಯ ಬಗ್ಗೆ ಇವತ್ತೇನು ಲೋಕಸಭೆ ಮತ್ತು ರಾಜ್ಯಸಭೆ ಇವತ್ತು ಸುಗಮವಾಗಿ ನಡೆಯೋದಕ್ಕೆ ವಿರೋಧ ಪಕ್ಷಗಳು ಸರ್ಕಾರದ ಬದ್ಧತೆಯ ವೈಫಲ್ಯಗಳ ಹೆಸರಿನಲ್ಲಿ ಸದನ ನಡೆಯಲಿಕ್ಕೆ ಬಿಡದೆ ಇವತ್ತೇನು ಎರಡೂ ಸದನದಿಂದ ಲೋಕಸಭೆಯ ರಾಜ್ಯಸಭೆಯ ವಿರೋಧ ಪಕ್ಷದ ಸದಸ್ಯರುಗಳನ್ನು ಹೊರಗಾಕಿರ್ತಕ್ಕಂಥ ವಿಷಯದಲ್ಲಿ ನಾನು ಸಿದ್ದರಾಮಯ್ಯನವರು ಮನೆ ಹೇಳಿಕೆ ಕೊಟ್ಟಿದ್ದು ಗಮನಿಸಿದ್ದೇನೆ. ಒಂದು ಪ್ರಬಲವಾದ ವಿರೋಧ ಪಕ್ಷ ಇರಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕಾದ್ರೆ ಪ್ರಬಲ ವಿರೋಧ ಪಕ್ಷ ಇರಬೇಕು. ಈ ರೀತಿಯ ಸದಸ್ಯರನ್ನ ಹೊರಗಾಕಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರಬಾರದು ಅಂತಕ್ಕಂಥ ಒಂದು ಸಲಹೆ ಕೊಟ್ಟಿದ್ದನ್ನು ಗಮನಿಸಿದೆ. ನಾನು ಸಿದ್ದರಾಮಯ್ಯನವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಯಾರೋ ಒಬ್ಬ ಲೋಕಸಭಾ ಸದಸ್ಯರ ಪಾಸನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮೈಸೂರಿನ ಲೋಕಸಭಾ ಸದಸ್ಯರ ಮೇಲೆ ನಿಮ್ಮ ವಾಗ್ದಾಳಿನೂ ಗಮನಿಸಿದ್ದೇನೆ. ಇದೇನು ಹೊಸದಾಗಿ ಕೊಟ್ಟಿರ್ತಕ್ಕಂಥದ್ದು ಪಾಸ್ ಕೊಡ್ತಕ್ಕಂಥ ವ್ಯವಸ್ಥೆ ಲೋಕಸಭಾ ಸದಸ್ಯರಿಗೆ ಇರಬಹುದು, ವಿಧಾನಸಭೆ ಸದಸ್ಯರಿಗೆ ಇವತ್ತು ಸದನದ ಕಲಾಪ ನೋಡಲಿಕ್ಕೆ ಬಹಳ ಜನ ಬಂದು ತಗೊಂಡು ಹೋಗತಕ್ಕಂಥದ್ದು ಸರ್ವೇ ಸಾಮಾನ್ಯ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ. ಏನೋ ಇವರಿಗೆ ಅವನು ಭಯೋತ್ಪಾದನೆ ಮಾಡಲಿಕ್ಕೆ ಪಾಸ್ ತಗೊಂಡು ಹೋಗ್ತಾನೆ ಅಂತ ಪಾಪ ಇವರಿಗೇನು ಕನಸು ಬೀಳಬೇಕಾ? ಈಗ ಅದನ್ನೇ ಇವತ್ತು ಭದ್ರತಾ ವೈಫಲ್ಯ ಅಂತ ನೀವು ಹೇಳೋದಾದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಬಹುಶಃ ಕಳೆದ ಜೂನ್ ಜುಲೈ ತಿಂಗಳಲ್ಲಿ ನಡೆದಂತಹ ಕರ್ನಾಟಕದ ವಿಧಾನಸಭೆ ಕಲಾಪದಲ್ಲಿ ಒಬ್ಬ ವ್ಯಕ್ತಿ ವಿಧಾನಸಭೆಯ ಕಲಾಪ ನಡೆಯಬೇಕಾದರೆ ಶಾಸಕರ ಒಂದು ಆಸನದಲ್ಲಿ 1-1.5 ಗಂಟೆ ಸಭೆಯ ಕಲಾಪದಲ್ಲಿ ಭಾಗವಹಿಸ್ತಾನೆ. ಕರ್ನಾಟಕದ ವಿಧಾನಸಭೆ ಅಧಿವೇಶನ ನಡೆಯಬೇಕಾದ್ರೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ 1-1.5 ಗಂಟೆ ಕೂರ್ತಾನಲ್ಲಿ. ಆಗಿದ್ರೆ ಅವತ್ತಿನ ವೈಫಲ್ಯದ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ? ಕಾಂಗ್ರೆಸ್ ಪಕ್ಷ ಒಬ್ಬ ಅಮಾಯಕ, ಯಾವನೊಬ್ಬ ಅನಾಮಧೇಯ ವಿಧಾನಸಭೆಯ ಕಲಾಪದಲ್ಲಿ ಬಂದು ಶಾಸಕರ ಕುರ್ಚಿಯಲ್ಲಿ ಕೂತು 1.5 ಗಂಟೆ ಸದನದಲ್ಲಿ ಭಾಗವಹಿಸ್ತಾನೆ ಅಂದ್ರೆ ಅವತ್ತಿನ ವೈಫಲ್ಯದ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ ಕಾಂಗ್ರೆಸ್ ನಾಯಕರು? ಅದನ್ನಿಟ್ಟುಕೊಂಡು ನಾವು ವಿರೋಧ ಪಕ್ಷಗಳು ಸದನದ ವೈಫಲ್ಯ ಅಂತ ಹೇಳಿ, ಸರ್ಕಾರದ ಭದ್ರತಾ ವೈಫಲ್ಯ ಅಂತ ಹೇಳಿ ಸದನದ ಕಲಾಪವನ್ನು ನಾವೇನಾದ್ರೂ ನಿಲ್ಲಿಸಿದ್ವಾ? ಕರ್ನಾಟಕದಲ್ಲಿ ನಡೆದಂತ ಘಟನೆ ಅದೇನು ಬಹಳ ಹಿಂದೆ ನಡೆದಿರೋದಲ್ಲ, ಈ ಇತ್ತೀಚೆಗಾಗಿರೋ ಘಟನೆ. ಇವತ್ತು ವಿರೋಧ ಪಕ್ಷದ ಸದಸ್ಯರನ್ನ ಹೊರಗಾಕಿದ್ದಾರೆ ಅಂತ ನೀವೇನು ಹೇಳ್ತೀರಿ? ಕರ್ನಾಟಕದಲ್ಲಿ ಬೆಂಗಳೂರು ನಡೆದ ಅಧಿವೇಶನದಲ್ಲಿ ಸರ್ಕಾರ ಬಂದ ಮೇಲೆ ಉಪಾಧ್ಯಕ್ಷರ ಮೇಲೆ ಏನೋ ಒಂದು ಇದನ್ನ ಹೆಸರು ಪೇಪರ್ಗಳನ್ನ ಹರಿದು ಅಂತ ಹೇಳಿ 6-7 ಜನ ವಿಧಾನಸಭೆ ಸದಸ್ಯರನ್ನ, ವಿರೋಧ ಪಕ್ಷ ಸದಸ್ಯರನ್ನ ಹೊರಗಾಕಿದ್ರಲ್ಲ ನಿಮ್ಮ ಸರ್ಕಾರದಲ್ಲಿ. ಅದು ಆಗಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಲಿಲ್ವಾ? ಅದನ್ನು ಸಹ ಏನಿದೆ, ಇವತ್ತೇನೋ ಹೇಳಿದ್ದಾರೆ ಖರ್ಗೆ ಅವರು, ನಾನು ದಲಿತ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಕ್ಕಾಗತ್ತಾ? ಏನೋ ಅಲ್ಲಿಯ ವೈಸ್ ಪ್ರೆಸಿಡೆಂಟ್ ಏನೋ ಹೇಳಿದ್ರು, ಚೇರ್ಮನ್ರು, ಸಭಾಪತಿ ಇದರಲ್ಲಿ ರಾಜ್ಯಸಭೆಯಲ್ಲಿ ಅಂತಕ್ಕಂಥದ್ದಕ್ಕೆ ಏನು ಉದಾಹರಣೆ ಕೊಟ್ಕೊಂಡವ್ರೆ. ವಿರೋಧ ಪಕ್ಷದ ಅವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿವೇಶನದಲ್ಲಿ ಒಬ್ಬ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಉಪಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ರು ಬಿಜೆಪಿಯವರು ಅಂತ ಹೇಳಿ ನೀವು ಅಪಾದನೆ ಮಾಡಿದ್ರಲ್ಲ, ಹೊರಗಾಕಿದ್ರಲ್ಲ, ಅದ್ಯಾವ ರಾಜಕೀಯ ಆಗಿದ್ದಾರೆ ಖರ್ಗೆ ಅವರೇ? ನೀವು ದಲಿತ ಇದನ್ನ ಈಗ ಟ್ಯಾಗನ ನೆನ್ನೆ ಹೇಳ್ಕೊಂಡಿದ್ದೀರಲ್ಲ, ಹಾಗಂತ ನಾನು ಅಪಾದನೆ ಮಾಡಕ್ಕಾಗತ್ತ ಅಂತ? ನಿಮ್ಮಲ್ಲಿ ನಡೆದೋಗಿದೆ ಅಲ್ಲಿ. ನೀವು ಎಕ್ಸ್ಪ್ಲನೇಷನ್ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದೆ. ಅದು ಒಬ್ಬ ದಲಿತ ಉಪಾಧ್ಯಕ್ಷ ಅಂತ ಹೇಳಿ ಹಲ್ಲೆ ಮಾಡ್ಲಿಕ್ಕೆ ಕೊಟ್ಬಿಟ್ರು ಅಂತ ಹೇಳಿದ್ರಿ. ವಿರೋಧ ಪಕ್ಷದ ಶಾಸಕರುಗಳ ಮೇಲೆ ಅಪಾದನೆ ಮಾಡಿದ್ರಿ, ಹೊರಗಾಕಿದ್ರಿ ಅವತ್ತು ಸದನದಿಂದ. ಅದನ್ನು ಮಾಡಬೇಕಾದ್ರೆ ಖರ್ಗೆ ಅವರು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಸದನದ ಭದ್ರತಾ ವೈಫಲ್ಯ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಿ. ನಮ್ಮ ರಾಜ್ಯದಲ್ಲಿ ನಡೆದಂತೆ 2 ಘಟನೆಗಿಂತ
ಭದ್ರತಾ ವೈಫಲ್ಯದ ಬಗ್ಗೆ ಚರ್ಚೆ ಬೇಕಾ? 1.5 ಗಂಟೆ ಅಸೆಂಬ್ಲಿಲಿ ಕೂರ್ತಾರೆ. ಅವನು ಯಾವನ ಬಂದು ಶಾಸಕರ ಚೇರ್ ಮೇಲೆ ಪದೇ ಪದೇ ಕೇಂದ್ರ ಸರ್ಕಾರ ನಮಗೆ ನೆರವು ಕೊಡ್ತಾ ಇಲ್ಲ ಇದೇ ಆಪಾದನೆ ಮಾಡ್ತೀರಿ. ಮೊನ್ನೆನೋ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ, ನಮಗೆ 73,000 ಕಡಿತ ಆಗ್ಬಿಟ್ಟಿದೆ, ಕೇಂದ್ರ ಸರ್ಕಾರ ಕೊಡೋದು 73,000 ಕೋಟಿ, ಇದನ್ನು ಹೇಳ್ಕೊಂಡಿದ್ದೀರಿ. ಇವರು 14 ಅವಧಿಗೆ ಆರ್ಥಿಕ ಬಜೆಟ್ಗಳನ್ನು ಮಂಡನೆ ಮಾಡಿದಂತವರು ಮುಖ್ಯಮಂತ್ರಿ. ಇವತ್ತು ಬಜೆಟ್ ಗಾತ್ರದ ಹಣ ಹಂಚಿಕೆ ಆಗ್ತಕ್ಕಂಥದ್ದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಯಾವುದೇ ಸರ್ಕಾರದಲ್ಲಿ. ಯಾತಿಗೆ ತಿರುಗ್ತೀರಿ ನೀವು? ನಾನು ನೋಡಿದೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರೆ ಏನೋ 21 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಂತ ಕೇಂದ್ರ ಸರ್ಕಾರದಲ್ಲಿ ನಮ್ಗೆ 50,000 ಕೋಟಿ ಬರ್ತಾ ಇತ್ತು, 58,000 ಕೋಟಿ. ನಂತರ 27 ಲಕ್ಷ ಕೋಟಿ ಬಜೆಟ್ ಹೋದಾಗ 63,000ಕ್ಕೆ ಬಂತು. ನಮಗೆ ಕೇಂದ್ರ ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡ್ತಾ ಇದ್ರು. ಈಗ 45 ಲಕ್ಷ ಕೋಟಿ ಬಜೆಟ್ ಕೇಂದ್ರ ಸರ್ಕಾರದ್ದು. ಈಗ ನಮಗೆ ಅದನ್ನ ಕಡಿತ ಮಾಡಿಬಿಟ್ರು ಅಂತ ಹೇಳಿಕೆ ಕೊಟ್ರಿ. 73,000 ಕೋಟಿ ಕಡಿತ ಆಗಿದೆ ಅಂತ ಹೇಳಿ. ಇವತ್ತು ನಿಮ್ಮ ಹಣಕಾಸು ಕಮಿಷನ್ ಇದೆಯಲ್ಲ, ಫೈನಾನ್ಸ್ ಕಮಿಷನ್ 5 ವರ್ಷಕ್ಕೆ ಏನ್ ಮಾಡ್ತಾರೆ, 15th ಫೈನಾನ್ಸ್ ಕಮಿಷನ್, 14th ಫೈನಾನ್ಸ್ ಕಮಿಷನ್ ಬಗ್ಗೆ ನೀವು ಹೇಳಿದ್ರಿ. ಇವತ್ತು ಆ ಫೈನಾನ್ಸ್ ಕಮಿಷನ್ ಅನ್ನ ಪ್ರತಿ 5 ವರ್ಷಕ್ಕೆ ರಚನೆ ಮಾಡೋದು ಈ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಪಾಪ್ಯುಲೇಷನ್, ಅಲ್ಲಿಂದ ಪರ್ ಕ್ಯಾಪಿಟಾ ಇನ್ಕಮ್, ಪಾವರ್ಟಿ, ಡೆವಲಪ್ಮೆಂಟ್ಸು, ಇದು ಎಲ್ಲದರ ಮೇಲೆ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡೋದು. ಯಾವ್ಯಾವ ರಾಜ್ಯಕ್ಕೆ ಇಂಥ ಯಾವ್ಯಾವ ವರ್ಷ ಕೇಂದ್ರ ಸರ್ಕಾರದ ಅನುದಾನಗಳು ಎಷ್ಟು ಹೋಗಬೇಕು ಅಂತ ಹೇಳಿ. ಕೇಂದ್ರ ಸರ್ಕಾರ ತಗೊಳ್ಳೋ ತೀರ್ಮಾನ ಅಲ್ಲ ಇದು. ಆ ಫೈನಾನ್ಸ್ ಕಮಿಷನ್ ರಚನೆ ಆಗಿರುತ್ತೆ. ಅವರು ಈ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಯಾವ್ಯಾವ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು, ಯಾವ್ಯಾವ ರೀತಿ ಡೆವಲಪ್ಡ್ ಅಂಡ್ ಅನ್ಡೆವಲಪ್ಡ್ ಸ್ಟೇಟ್ಗಳಿದೆ, ಏನು ಅಮೌಂಟ್ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡೋದು ಅವರುಗಳು, ಕೇಂದ್ರ ಸರ್ಕಾರ ಅಲ್ಲ. ಇದನ್ನ ನೀವು ತಿರುಚಿ ಮಾತಾಡ್ತಿರೋದು ಗಮನಿಸ್ತಾ ಇದ್ದೀನಿ ನಾನು. ಅವತ್ತು ನಾನು ವಿಧಾನಸಭೆಯಲ್ಲಿ ಇರಲಿಲ್ಲ. ನಾನು ಆ ವಿಷಯಗಳು ಚರ್ಚೆ ಮಾಡಿದಾಗ ಏನೋ ಇವರಿಗೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ಅನ್ನಂಗೆ ಪಾಪ ನಮ್ಮ ಹಾಸನ ಜಿಲ್ಲೆಯೊಬ್ಬರಿಗೆ ದೊಡ್ಡ ಆರ್ಥಿಕ ಪಂಡಿತರಾಗ್ಬಿಟ್ಟವ್ರೀಗ ಎಲ್ಲದಕ್ಕೂ ಹೇಳ್ತಾರೆ. ಈಗ ಕೊಬ್ಬರಿ ಬೆಲೆ ಜಾಸ್ತಿ ಮಾಡಿ ಅಂತ ಇಲ್ಲಿ ಬಂದವರಲ್ಲ, ನೀವು 1,250 ಘೋಷಣೆ ಮಾಡಿ ₹1 ಬಿಡುಗಡೆ ಮಾಡಲಿಲ್ಲ. 8 ತಿಂಗಳಾಯ್ತು. ಕೊಬ್ಬರಿ ಬೆಳೆಗಾರರಿಗೆ ಎಷ್ಟು ಸರ್ಕಾರಕ್ಕೆ ಬರ್ತಕ್ಕಂಥದ್ದು? ಬರೇ 60 ಕೋಟಿ, 1,250 ಕೋಟಿ ಕೊಟ್ಟರೆ ಆ 60 ಕೋಟಿ ಹಣ ಕೊಡಲಿಕ್ಕೆ ನಿಮ್ ಕೈಲಿ ಶಕ್ತಿ ಇಲ್ಲ. ಬರೀ ಮಾಧ್ಯಮದ ಪದೇ ಪದೇ ಇಲ್ಲಿ ಹೇಳ್ತೀರಿ. ಈಗ ನೀವೇನಪ್ಪ ನಿನ್ನೆ ಬಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನ ಹೋಮ್ ಮಿನಿಸ್ಟರ್ ಭೇಟಿ ಮಾಡವ್ರೆ ನಮ್ಮ ಮುಖ್ಯಮಂತ್ರಿಗಳು. 18,000 ಕೋಟಿ ಕೊಡ್ತಾರಾ? ಹಿಂದೆ 60-75 ವರ್ಷದ ಇತಿಹಾಸದಲ್ಲಿ ಯಾವ್ದಾದ್ರು ಡ್ರಾಟ್ ಸಿಚುವೇಶನ್, ಫ್ಲಡ್ ಸಿಚುವೇಶನ್ ಅಲ್ಲಿ ಈ ಮಟ್ಟದ ಅಮೌಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆಯಾ? ಕೊಡ್ಲಿಕ್ಕೆ ಸಾಧ್ಯವಾ? ಈಗ 15-16ರ ಗೈಡ್ ಲೈನ್ ಇದೆ NDRFದು. ಈಗ ನಮ್ಮಲ್ಲಿ 80 ಲಕ್ಷ 85 ಲಕ್ಷ ಅತಿ ಸಣ್ಣ ರೈತರುಗಳು ಮನೆ ಡಿವೈಡ್ಗಳಾಗಿ ಇವತ್ತು 15-16 ನೀವೇನು ತಗೋತಾ ಇದ್ದೀರಿ, ಅದನ್ನ ಇವತ್ತು ಈಗಿನ ಲೇಟೆಸ್ಟ್ ಇದಕ್ಕೆ ತಗೋಬೇಕು ಅಂತ ಅರ್ಜಿ ಕೊಡ್ತಾ ಇದ್ದೀರಿ. ಇದೆಲ್ಲ ಕಾರಣಗಳಷ್ಟೇ.